ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ 17th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಇಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಅನಾಲೈಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸರಿನಾ? ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ 2017 ಮತ್ತು 2025 IPL ಫೈನಲ್ಗಳ ನಂತರ ಯಾವ ಆಟಗಾರನನ್ನು ಪಂದ್ಯದ ಆಟಗಾರ ಮ್ಯಾನ್ ಆಫ್ ದ ಮ್ಯಾಚ್ ಎಂದು ಹೆಸರಿಸಲಾಯಿತು ಅಂತ ಕೇಳಿದ್ದೇನೆ. ಸರಿ, ಸೊ 2017 ಮತ್ತು 2025 ಎರಡರಲ್ಲೂ ಸಹ ಅವರು ಆಟ ಆಡಿರ್ಬೇಕು. ಯಾರು? ಯೂಸುಫ್ ಪಠಾಣ್ ಅವರ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಶೇನ್ ವ್ಯಾಟ್ಸನ್ ಅವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ರೋಹಿತ್ ಶರ್ಮಾ ಅವರು. ಸೊ ಇವ್ರು ಗೆದ್ದೇ ಇಲ್ಲ, ಯಾಕೆಂದರೆ ಫೈನಲ್ ಮ್ಯಾಚ್ ಮುಂಬೈ ಆಡಿಲ್ಲ ಅಲ್ವಾ. ಸೊ ಒಂದು ಗೆದ್ದರೆ ಒಂದು ಪಂಜಾಬ್ ಅವ್ರು ಗೆದ್ದಿರಬೇಕು, ಇಲ್ಲ ಅಂತಂದರೆ ಈ RCB ಅವ್ರಿಗೆ ಗೆದ್ದಿರಬೇಕು ಅಂತ ಹೇಳ್ತೀವಿ ಸರ್ನಾ. ಸೊ ಇಲ್ಲಿ ಪಂಜಾಬ್ ಅವರು ಸಹ ಇಲ್ಲ, ಆ್ಯಂಡ್ RCB ಅವರು ಸಹ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತದೆ? ಕೃಣಾಲ್ ಪಾಂಡ್ಯ ಅಂತ ಹೇಳ್ತೀವಿ ಸರ್ನಾ. ಸೊ ನಮ್ಮ RCBಯ ಕೃಣಾಲ್ ಪಾಂಡ್ಯ ಅವರು ಏನಿದಾರಲ್ವಾ, ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಫೈನಲಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಪಡೆದುಕೊಂಡಿದ್ದಾರೆ ಅಂತ ಕೇಳಿದ್ರೆ ಈ ನಮ್ಮ ಕೃಣಾಲ್ ಪಾಂಡ್ಯ ಅವರು ಪಡೆದುಕೊಂಡಿದ್ದಾರೆ. ಹಾಗೆ 2017 ಯಾವ ಒಂದು ತಂಡದ ಪರವಾಗಿ ಇವರು ಆಟ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದುಕೊಂಡಿದ್ರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ, ಮುಂಬೈ ಇಂಡಿಯನ್ಸ್ ಪರವಾಗಿ ಅವರು ಆಟ ಆಡಿ 2017 ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು ಫೈನಲ್ ಪಂದ್ಯದಲ್ಲಿ ಅಂತ. ಯಾರು? ಕೃಣಾಲ್ ಪಾಂಡ್ಯ. ನೆನಪಿಟ್ಕೊಳ್ಳಿ, ಕೇಳಬಹುದು, ನಿಮಗೆ ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಗುಜರಾತ್ನ ಗಾಂಧಿನಗರದ ಬಳಿಯ ಗಿಫ್ಟ್ ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಘಟಕ ಶಾಖೆಯನ್ನು ಉದ್ಘಾಟಿಸಿದ್ದು ಯಾವುದು ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದೆ? HSBC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಲ್ದೇನೆ ICICI ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದು? HSBC ಬ್ಯಾಂಕ್ ಏನಿದೆ ಅಲ್ವಾ, ಇದು ಗುಜರಾತ್ನ ಗಾಂಧಿನಗರದ ಬಳಿಯ ಗಿಫ್ಟ್ ಸಿಟಿಯಲ್ಲಿ ತನ್ನ ಅಂತಾರಾಷ್ಟ್ರೀಯ ಒಂದು ಬ್ಯಾಂಕಿಂಗ್ ಘಟಕವನ್ನು ಶಾಖೆಯನ್ನು ಉದ್ಘಾಟನೆ ಮಾಡಿದೆ. ಯಾವುದು? HSBC ಬ್ಯಾಂಕ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ರೀಸೆಂಟಾಗಿ ಅದರ ಅಧ್ಯಕ್ಷರು ಸಹ ಚೇಂಜ್ ಆಗಿದ್ದಾರೆ. ಸೊ ಅದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಇದನ್ನು ಸಹ ಹೇಳಿದ್ವಿ ಅಲ್ವಾ, ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ ಆಲ್ರೆಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶಿಷ್ಟವಾದ ಪ್ರತಿಧ್ವನಿಯನ್ನು ಕೇಳಲು ಮೂಲ ಧ್ವನಿ ಮತ್ತು ಪ್ರತಿಧ್ವನಿಯ ನಡುವೆ ಕನಿಷ್ಠ ಸಮಯದ ಅಂತರ ಎಷ್ಟಿರಬೇಕು ಅಂತ ಕೇಳಿದ್ದೇನೆ. ಸರಿನಾ? ಸೊ ದೂರ ಅಂತ ಏನಾದರೂ ನಿಮಗೆ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು 17.2 ಮೀಟರ್ ಅಂತ. ಸರಿನಾ? ಸೊ ನಿಮ್ಗೆ ಏನಾದರೂ 16.5 ಮೀಟರ್ ಅಂತ ಕೊಟ್ಟರೆ ಅವಾಗ ನಿಮಗೆ ಹೇಳಬೇಕಾಗುತ್ತೆ ಅದು ರಾಂಗ್ ಆಗುತ್ತೆ ಅದು ಆನ್ಸರ್ ಅಂತ. ಯಾಕೆಂತಂದರೆ ಎಕ್ಸಾಕ್ಟ್ ನಿಮಗೆ ದೂರ ಬಂದುಬಿಟ್ಟು 17.2 ಮೀಟರ್ ಇದ್ದಾಗ ಮಾತ್ರ ನಿಮ್ಮ ಒಂದು ಧ್ವನಿ ಏನಿದೆ ಅಲ್ವಾ ಪ್ರತಿಧ್ವನಿಸುತ್ತದೆ. ಸೊ ಹಾಗಾದರೆ ಒಂದು ಸಮಯದ ಅಂತರ ಎಷ್ಟಿರಬೇಕು? ಸೊ ಅವಾಗ ಹೇಳ್ತೀವಿ 0.1 ಸೆಕೆಂಡ್ ಸಮಯದ ಅಂತರ ಇರಬೇಕು. ಸರಿನಾ? ಸೊ ಧ್ವನಿ ಹಾಗೂ ಪ್ರತಿಧ್ವನಿಯ ಮಧ್ಯೆ ಏನಿದೆ ಅಲ್ವಾ 0.1 ಸೆಕೆಂಡ್ ಇದ್ದಾಗಲೂ ಮಾತ್ರ ಅದು ಏನಿದೆ ಅಲ್ವಾ ಆ ಒಂದು ಪ್ರತಿಧ್ವನಿ ಅಥವಾ ಎಕೋ ನಮಗೆ ಕೇಳಿ ಸಿಗ್ತದೆ. ಸರಿನಾ? ಸೊ ಜಾಸ್ತಿ ಇದ್ರೆ ನಡೀತದೆ, ಬಟ್ ಅದಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದೀನಿ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ಮಹಾರಾಷ್ಟ್ರದಿಂದ ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದ್ರೆ ಸರ್, ಈ ಒಂದು ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಸೊ ಯಾರು ಅಂತ ಕೇಳಿದ್ರೆ ಈ ಶೇಖರ್ ಕಪೂರ್ ಅವರು ಅಂತ ಹೇಳ್ತೀವಿ. ಯಾರು? ಶೇಖರ್ ಕಪೂರ್ ಅವರು ಏನಿದಾರಲ್ವಾ ಈ ಮಹಾರಾಷ್ಟ್ರದಿಂದ ಕಲಾಕ್ಷೇತ್ರದಲ್ಲಿ, ಯಾಕೆಂದ್ರೆ ಇವರು ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಾರೆ. ಯಾರು? ಶೇಖರ್ ಕಪೂರ್ ಅವರು. ಓಕೆ, ಇವರು ಸರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಇನ್ನೊಬ್ಬರು ಬರ್ತಾರೆ ಪಂಕಜ್ ಅವರು. ಸೊ ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗಿದೆ. ಯಾರಿಗೆ? ಪಂಕಜ್ ಅವರಿಗೆ. ಸೊ ಯಾವ ರಾಜ್ಯದವರು? ಇದೇ ಮಹಾರಾಷ್ಟ್ರ ರಾಜ್ಯದವರು ಇದ್ದಾರೆ ಸರ್ನಾ. ಸೊ ಮಹಾರಾಷ್ಟ್ರದಿಂದ ಇಬ್ಬರಿಗೆ ಈ ವರ್ಷ ನೀಡಲಾಗಿದೆ ಸರ್ನಾ. ಇವರು ನೆನ್ಪಿಟ್ಕೊಳ್ಳಿ ಯಾರು ಅಂದ್ರೆ ಒಬ್ಬರು ಶೇಖರ್ ಕಪೂರ್ ಅಂತ ಹೇಳ್ತೀವಿ, ಆ್ಯಂಡ್ ಇನ್ನೊಬ್ರು ಯಾರು ಅಂತಂದ್ರೆ ಈ ಪಂಕಜ್ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಇಬ್ಬರ ಹೆಸರು ನೀವು ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1 ಕಿಲೋವ್ಯಾಟ್ ಅವರ್ ಈಕ್ವಲ್ಸ್ ಹೌ ಮೆನಿ ಜೌಲ್ಸ್ ಅಂತ ಕೇಳಿದ್ರೆ ಸರ್ನಾ. 1 ಕಿಲೋವ್ಯಾಟ್ ಅವರ್ಸ್ ಅಂದ್ರೆ ಎಷ್ಟು ಜೌಲ್ಸ್ ಆಗುತ್ತೆ ರೀ? ಏನಿಲ್ಲ, 3.6 ಎಷ್ಟು 3.6 ಇಂಟು 10⁶ ಅಂತ ಹೇಳ್ತೀವಿ ಸರ್. ಎಷ್ಟು? 10⁶ ಜೌಲ್ಸ್ ಅಂತ ಹೇಳ್ತೀವಿ. ಸೊ 1 ಕಿಲೋವ್ಯಾಟ್ ಪರ್ ಅವರ್ ಅಂತಂದರೆ ಯಾವಾಗ ನಾವು ಹೇಳಬೇಕಾಗುತ್ತೆ 3.6 ಇಂಟು 10⁶ ಜೌಲ್ಸ್ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶುಭಾಂಶು ಶುಕ್ಲಾ ಅವರ ಆಕ್ಸಿಯಂ 4 ಮಿಷನ್ ತಾಂತ್ರಿಕ ಮತ್ತು ಭದ್ರತಾ ಕಾರಣಗಳಿಂದಾಗಿ ಹಲವಾರು ಬಾರಿ ಮುಂದೂಡಲ್ಪಟ್ಟಿದ್ದು ಏಕೆ ಅಂತ. ಯಾಕೆ ಅಂತಂದರೆ ಅಲ್ಲಿ ತಾಂತ್ರಿಕ ಮತ್ತು ಭದ್ರತಾ ಕಾರಣಗಳಿತ್ತು ಅಂತ ಅವರು ಹೇಳಿದಾರಲ್ಲ, ಅದು ಆನ್ಸರ್ ಅಲ್ಲ, ಬಟ್ ಆಪ್ಷನ್ ನಿಮ್ಗೆ ಬೇರೆ ಏನು ಕೊಟ್ಟಿರ್ತಾನಂತೆ. ಓಕೆ, ಸೊ ಇಲ್ಲಿ ಏನೇನು ಆಪ್ಷನ್ ಇಲ್ಲಿ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡೋಣ. ಏನೇನಿದಾವೆ ಇವುಗಳಲ್ಲಿ? ಪ್ರಾಥಮಿಕವಾಗಿ ಸ್ಪೇಸ್ಎಕ್ಸ್ ಫಾಲ್ಕನ್ 9 ರಾಕೆಟ್ನ ಪ್ರೊಪಲ್ಷನ್ ವ್ಯವಸ್ಥೆಯಲ್ಲಿ ದ್ರವ ಆಮ್ಲಜನಕ ಲಿಕ್ವಿಡ್ ಆಕ್ಸಿಜನ್ ಏನಿದೆ ಅಲ್ವಾ ಅದರ ಒಂದು ಸೋರಿಕೆ ಆಗ್ತಾ ಇತ್ತು. ಸೊ ಆದ ಕಾರಣದಿಂದ ಅದು ಮುಂದೂಡಲ್ಪಟ್ಟಿತ್ತು. ಆ್ಯಂಡ್ ದೆನ್ ಈ ಒಂದು ಎಂಜಿನ್ನ ಆಕ್ಸವೇಟರ್ಗಳ ಅಸಮರ್ಪಕ ಕಾರ್ಯ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಜೆಸ್ಡಾ ಮಾಡ್ಯೂಲ್ನ ಒತ್ತಡದ ಚಿಹ್ನೆಗಳು ಇವೆಲ್ಲವೂ ಸಹ ಸೇರಿದವೆ. ಸೊ ಅದರಲ್ಲಿ ಜಾಸ್ತಿ ಯಾವುದಾಗಿತ್ತು ಅಂತಂದರೆ ಈ ಒಂದು ಪ್ರೊಪಲ್ಷನ್ನ ಒಂದು ಪ್ರಾಬ್ಲಮೇ ಜಾಸ್ತಿ ಎದ್ದು ಕಾಣ್ತಾ ಇತ್ತು ಸರ್ನಾ. ಸೊ ಯಾವುದಕ್ಕೆ? ಈ ಒಂದು ಆಕ್ಸಿಯಂ 4 ಒಂದು ಮಿಷನ್ಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಅಂಗಾಂಶವು ಜೀವಂತ ದೇಹದಲ್ಲಿ ರಕ್ಷಣಾತ್ಮಕ ಅಂಗಾಂಶವಾಗಿದೆ ಅಂತ ಕೇಳಿದ್ರೆ ಸರ್. ರಕ್ಷಣಾತ್ಮಕ ಅಂತಂದ್ರೆ ಎಲ್ಲಿ ಕಂಡುಬರಬೇಕಾಗೋದು? ಸೊ ಅದು ನಮ್ಮ ಚರ್ಮದ ಕೆಳಗಡೆ ಕಂಡುಬರಬೇಕು ಸರ್. ಹಾಗಾದರೆ ನಮ್ಮ ಚರ್ಮದ ಕೆಳಗಡೆ ಕಂಡುಬರ್ತಕ್ಕಂತಹ ಒಂದು ಅಂಗಾಂಶ ಯಾವುದು? ಸ್ನಾಯು ಅಂಗಾಂಶ, ನರ ಅಂಗಾಂಶ, ಎಪಿಥೆಲಿಯಲ್ ಅಂಗಾಂಶ ಮತ್ತು ಸಂಯೋಜಕ ಅಂಗಾಂಶ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಎಪಿಥೆಲಿಯಲ್ ಅಂಗಾಂಶ ಇದು ಒಂದು ರಕ್ಷಣಾತ್ಮಕ ಅಂಗಾಂಶವಾಗಿದೆ ಅಂತ ಹೇಳ್ತೇವೆ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು.
ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ಓದ್ಕೊಳ್ಳಿ ನೀವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಎಷ್ಟು ದೊಡ್ಡ ಬೆಕ್ಕುಗಳ ಪ್ರಭೇದಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟವನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದೇನೆ. ಸರ್ನ ದೊಡ್ಡ ಬೆಕ್ಕುಗಳು ಮೀನ್ಸ್ ಬಿಗ್ ಕ್ಯಾಟ್ಗಳು ಅಂತ ಹೇಳ್ತೀವಿ ಸರ್ನ. ಸೊ ಎಷ್ಟು 5, 6, 7, 8 ಏನಿಲ್ಲ, ಮಾಹಿ ರೀಸನ್ ಏನು, ನಮ್ಮ ಮಹೇಂದ್ರ ಸಿಂಗ್ ಧೋನಿ 7 ನಂಬರ್ ಅಂತ ಹೇಳ್ತೀವಿ ಸರ್ನ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ 7 ಸರ್ನ. ಒಟ್ಟಲ್ಲಿ ಧೋನಿ ಫ್ಯಾನ್ ಆಗಿದ್ರೆ 7 ನಂಬರ್ ಹಾಕಿ ಬಂದ್ಬಿಡಿ, ಅದು ರೈಟ್ ಆಗುತ್ತೋ ರಾಂಗ್ ಆಗುತ್ತೋ ಬೇರೆದು. ಓಕೆ, ಗ್ರೆಗರ್ ಮೆಂಡೆಲ್ ಅವರು ಎಷ್ಟು ಗುಣಲಕ್ಷಣಗಳ ಮೇಲೆ ಅಧ್ಯಯನ ಮಾಡಿದ್ರು? 7 ಗುಣಲಕ್ಷಣಗಳ ಮೇಲೆ ಅಧ್ಯಯನ ಮಾಡಿದ್ರು. ಆ್ಯಂಡ್ ದೆನ್ ಈ ಒಂದು ವಿಬ್ಗಯಾರದಲ್ಲಿ ಈ ಒಂದು ಪ್ರಿಸಮ್ ಮೂಲಕ ಹಾದು ಹೋದಾಗ ಬಿಳಿ ಬಣ್ಣ ಎಷ್ಟು ಬಣ್ಣಗಳಾಗಿ ಅದು ವಿಭಜನೆ ಆಗುತ್ತೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 7 ಬಣ್ಣ, ಯಾವುದು ವಿಬ್ಗಯಾರ್ ಅಂತ ಹೇಳ್ತೀವಿ ಸರ್. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಯಾವ್ದು ಬಿಗ್ ಕ್ಯಾಟ್ಗಳು ಏನೇನು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಸಹ ಅದನ್ನ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ರೀಸೆಂಟ್ ಆಗಿ ಒಂದು ಆಗಸ್ಟ್ 2025ರಲ್ಲಿ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ದೇನೆ ಸರ್. ಸೊ ಯಾವ ದೇಶ ಸೇರ್ಪಡೆಯಾಗಿದೆ ಅಂತ ಕೇಳಿದ್ರೆ ನೇಪಾಳ ದೇಶ ಸೇರ್ಪಡೆಯಾಗಿದೆ. ಆ್ಯಂಡ್ ದೆನ್ ಈ ಒಂದು ಡಿಸೆಂಬರಲ್ಲಿ ಯಾವ ದೇಶ ಸೇರ್ಪಡೆಯಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ರಷ್ಯಾ ದೇಶ ಏನಿದೆ ಅಲ್ವಾ, ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರ್ಪಡೆಯಾಗಿರ್ತಕ್ಕಂಥ ದೇಶ ಆಗಿದೆ ಅಂತ ಹೇಳಬೇಕಾಗುತ್ತೆ. ಯಾವುದು ದೇಶ, ಯಾವುದು ರಷ್ಯಾ. ಅದನ್ನು ಸಹ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಇದನ್ನೆಲ್ಲಿ ಹಾಕಿದೆ ನೋಡಿ. ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಪ್ಯಾರಿಸ್ ಮ್ಯಾರಥಾನ್ ಅನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದೇನೆ ಸರ್. ಯಾರು ಗೆದ್ದಿದ್ದಾರೆ ಈ ಒಂದು ಪ್ಯಾರಿಸ್ ಮ್ಯಾರಥಾನ್ನ? ಈ ಒಂದು ಕೀನ್ಯಾದ ಬೆನಾರ್ಡ್ ಬಿವೋಟ್ ಹೊಸ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಜಯಗಳಿಸಿದ್ದಾರೆ. ಯಾರು? ಈ ಒಂದು ಕೀನ್ಯಾದ ಬೆನಾರ್ಡ್ ಬಿವೋಟ್ ಅವರು ಅಂತ ಹೇಳ್ತೀವಿ ಸರ್. ಸೊ ಇದರಲ್ಲಿ ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಸೊ ಅವಾಗ ಹೇಳ್ತೀವಿ ಈ ಒಂದು ಬೆಡಾಟು ಹಿರ್ಫಾ ಅವರು. ಯಾವ ದೇಶದವರಾಗಿದ್ದಾರೆ? ಇಥಿಯೋಪಿಯಾ ದೇಶದವರಾಗಿದ್ದಾರೆ. ಯಾರು? ಈ ಒಂದು ಬೆಡಾಟು ಹಿರ್ಫಾ ಅವರು. ಓಕೆ, ಸೊ ಇದು ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ 2025 ಏಪ್ರಿಲಲ್ಲಿ ನಡೆದಿತ್ತು. ಯಾವುದು? ಈ ಒಂದು ಪ್ಯಾರಿಸ್ ಮ್ಯಾರಥಾನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಮತ್ತೆ ರಿಪೀಟ್ ಪ್ರಶ್ನೆ, ಯಾವುದು? ರುದರ್ಫೋರ್ಡ್ ಅವರ ಚಿನ್ನದ ಹಾಳೆಯ ಪ್ರಯೋಗದಲ್ಲಿ ಯಾವ ಕಣವು 2 ಬಾರಿ ಚಾರ್ಜ್ ಆಗಿದ್ದು, ಒಮ್ಮೆ ಧನಾತ್ಮಕ ಚಾರ್ಜ್ ಆಗಿದ್ದು ಮತ್ತೊಮ್ಮೆ ಈ ಒಂದು ಋಣಾತ್ಮಕ ಚಾರ್ಜ್ ಆಗಿ ಪರಮಾಣುವಿನ ಕೇಂದ್ರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವುದು ಅದು? ಅಲ್ಫಾ ಕಣ, ಬೀಟಾ ಕಣ, ಗಾಮಾ ಕಣ ಮತ್ತು ಕಿರಣ. ಇದ್ಯಾವುದು? ಈ ಒಂದು ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಅಲ್ಫಾ ಕಣ ಅಂತ ಹೇಳ್ತೀವಿ. ಯಾವುದು? ಅಲ್ಫಾ ಕಣ ಇದೆಯಲ್ವಾ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ವಲ್ಪ ಮೀನ್ಸ್ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಸುಸ್ತಾಗಿ ಅದು ಹೇಗೆ ಅಂತಂದರೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಎಂತ ಇಲ್ಲ, ಮೀನ್ಸ್ ನನ್ನ ವಾಯ್ಸ್ ಕಡೆ ಸ್ವಲ್ಪ ಗಮನ ಕೊಡೋದ್ರ ಜೊತೆಗೆ ಹಾಗೆ ಕ್ಲಾಸ್ಗಳಲ್ಲಿ ಸಹ ಸ್ವಲ್ಪ ಗಮನ ಕೊಡಿ. ಏನಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಮ್ ಮೀಟಿಂಗ್ ಅದು ಇದು ಅಂತ ಹೇಳಿ ಅದು ಸ್ವಲ್ಪ ಧ್ವನಿ ಹೋಗಿರುತ್ತೆ. ಸೊ ಇಲ್ಲಿ ಬಂದು ಮೀನ್ಸ್ ಕಂಟಿನ್ಯೂ ಕ್ಲಾಸ್ ಮಾಡೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಇದು ಆಗುತ್ತೆ. ಸೊ ಅದಕ್ಕೆ ಪ್ಲೀಸ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪ್ರೋಟೀನ್ನ ಕಾರ್ಯ ಏನು ಅಂತ ಕೇಳಿದ್ದೇನೆ ಸರ್. ಈ ಒಂದು ರೈಬೋಸೋಮ್ನ ಕಾರ್ಯ ಏನು ಅಂತ ಕೇಳಿದ್ದೇನೆ ಸರ್. ಸೊ ಅಲ್ಲಿ ನಾವು ಏನಂತ ಹೇಳ್ತೀವಿ ಅಂದರೆ ಈ ಒಂದು ಪ್ರೋಟೀನ್ನ ಸಂಶ್ಲೇಷಣೆ ಮಾಡುತ್ತೆ ಈ ಒಂದು ರೈಬೋಸೋಮ್ ಅಂತ ಹೇಳ್ತೀವಿ ಸರ್ನ. ಸೊ ಅದು ನಿಮಗೆ ಗಾಲ್ಗಿ ಕಾಂಪ್ಲೆಕ್ಸ್ ಮೇಲೆ ಕಂಡುಬರಲಿ ರೈಬೋಸೋಮ್, ಇಲ್ಲ ಅಂತಂದರೆ ನಿಮಗೆ ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರಲಿ, ಎಲ್ಲಿ ಕಂಡುಬಂದರೂ ಸಹ ಅದು ಒಂದೇ ಕೆಲಸ ಮಾಡುತ್ತೆ. ಏನು ಮಾಡ್ತಿರುತ್ತೆ ಅಂದರೆ ಅದು ಪ್ರೋಟೀನ್ನ ಸಂಶ್ಲೇಷಣೆ ಮಾಡ್ತಾ ಅದು ಸುಮ್ಮನೆ ಕೂತಿರುತ್ತೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಸಮ್ ಕೆಳಗಿನ ಇನ್ಫಾರ್ಮೇಷನ್ ಸಹ ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಮ್ಲ ಮತ್ತು ಲೋಹದ ಕಾರ್ಬೋನೇಟ್ ನಡುವಿನ ಪ್ರತಿಕ್ರಿಯೆಯಿಂದ ಈ ಕೆಳಗಿನ ಯಾವ ಉತ್ಪನ್ನಗಳು ರೂಪುಗೊಳ್ಳುತ್ತವೆ ಅಂತ ಸರ್ನ. ಯಾವ ಉತ್ಪನ್ನಗಳು ರೂಪುಗೊಳ್ಳುತ್ತವೆ? ಸೊ ಇದನ್ನು ಸಹ ನಿಮಗೆ ಒಂದು 3 ಇಲ್ಲ 4ನೇ ಬಾರಿ ಇದು ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಯಾವುದು? ಉಪ್ಪು ಮತ್ತು ನೀರು ಅಲ್ಲ ಸರ್. ಯಾಕೆಂದರೆ 3 ರೂಪುಗೊಳ್ಳುತ್ತವೆ. ಯಾವ್ದು? ಈ ಒಂದು ಉಪ್ಪು, ನೀರು ಮತ್ತು ಈ ಒಂದು ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಆಮ್ಲ ಮತ್ತು ಲೋಹದ ಕಾರ್ಬೋನೇಟ್ ನಡುವಿನ ಪ್ರತಿಕ್ರಿಯೆಯಿಂದಾಗಿ ಯಾವ ಉತ್ಪನ್ನಗಳು ರೂಪುಗೊಳ್ಳುತ್ತವೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಒಂದು ಉಪ್ಪು, ಇನ್ನೊಂದು ನೀರು, ಇನ್ನೊಂದು ಇಂಗಾಲದ ಡೈಆಕ್ಸೈಡ್ ಏನಿದೆ ಅಲ್ವಾ, ಈ 3 ಸಹ ರೂಪುಗೊಳ್ಳುತ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿ ಅದರದ್ದು ಕ್ರಿಯೆನೇ ಕೊಟ್ಟಿದೆ ನೋಡಿ. ಓಕೆ, ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತ ಮತ್ತು ಯಾವ ದೇಶದ ನಡುವೆ 2025ರ ಬೋಲ್ಡ್ ಕುರುಕ್ಷೇತ್ರ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ಕುರುಕ್ಷೇತ್ರ ವ್ಯಾಯಾಮ ಯಾವ ದೇಶದ ಜೊತೆ ನಡೀತದೆ? ಜಪಾನ್, ಸಿಂಗಾಪುರ, ಆಸ್ಟ್ರೇಲಿಯಾ, ಈ ಒಂದು ಫ್ರಾನ್ಸ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಸಿಂಗಾಪುರ ಅಂತ ಹೇಳ್ತೀವಿ. ಯಾವುದು? ಸಿಂಗಾಪುರ. ಸೊ ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ. ಸೊ ಇದು ಎಲ್ಲಿ ನಡೆದಿತ್ತು? ಈ ಒಂದು ಜೋಧ್ಪುರದಲ್ಲಿ ನಡೆದಿತ್ತು. ಎಲ್ಲಿ? ರಾಜಸ್ಥಾನದಲ್ಲಿ ನಡೆದಿತ್ತು ಅಂತ ಹೇಳ್ತೀವಿ. ಯಾವಾಗ? ಈ ಒಂದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದು ನಡೆದಿತ್ತು ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೆಳಕಿನ ಪ್ರಸರಣವನ್ನು ಕಂಡುಹಿಡಿದವರು ಯಾರು ಅಂತ ಸರ್. ಸೊ ಯಾರು ಕಂಡುಹಿಡಿದಾರೆ ಅಂತ ನೋಡಿದರೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅವರು ಏನಿದಾರಲ್ವ ಈ ಒಂದು ಬೆಳಕಿನ ಪ್ರಸರಣವನ್ನು ಕಂಡುಹಿಡಿದಿದ್ದಾರೆ. ಆ್ಯಂಡ್ ದೆನ್ ಇನ್ನೊಬ್ಬರು ಪಿಯರ್ ಅಂತ ಬರ್ತಾರೆ ಸರ್. ಸೊ ಅವರು ಸಹ ಇದನ್ನು ಕಂಡುಹಿಡಿತಾರೆ. ಮೀನ್ಸ್ ಇದು ಎಕ್ಸಾಕ್ಟಾಗಿ ಒಬ್ಬರೇ ಕಂಡುಹಿಡಿದವರೆಲ್ಲ ಇದು. ಸೊ ಬೇರೆ ಬೇರೆ ವ್ಯಕ್ತಿಗಳು ಸಹ ಇದಕ್ಕೆ ಕೊಡುಗೆ ನೀಡ್ತಾ ಹೋಗಿದ್ದಾರೆ. ಸೊ ಅಲ್ಲಿ ಯಾವ್ದು ಆಪ್ಷನ್ ಇರುತ್ತೆ ನಮಗೆ ನಿಯರ್ ಬೈ ಅದಕ್ಕೆ ನೀವು ಟಿಕ್ ಹಾಕಬೇಕು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮ್ಯಾಬ್ ಮನುಷ್ಯ ಮತ್ತು ಜೀವಗೋಳ ಕಾರ್ಯಕ್ರಮದ 37ನೇ ಅಧಿವೇಶನದಲ್ಲಿ ಯುನೆಸ್ಕೋ ಯಾವ ಜೀವಗೋಳ ಮೀಸಲು ಪ್ರದೇಶವನ್ನು ಸೇರಿಸಿತು ಅಂತ ಸರ್. ಸೊ ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿಲ್ವಾ? ಇದನ್ನು ಸಹ ಹೇಳಿದಿನಲ್ವಾ? ಸೊ ಯಾವುದು ಇದಕ್ಕೆ ಸರಿಯಾದ ಉತ್ತರ? ನೀಲಗಿರಿ. ಸೊ ನೀಲಗಿರಿ ಸರ್ 1972ರಲ್ಲಿ ಸೇರ್ಪಡೆಯಾಗಿದೆ. ಸೊ ಇದು ಮೊದಲ ಸೇರ್ಪಡೆಯಾಗಿದೆ. ಇದೆ ಯಾವುದು? ಮ್ಯಾಬಲ್ಲಿ ಮೊದಲ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಭಾರತದ ಜೀವಗೋಳ ಮೀಸಲು ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ನೀಲಗಿರಿ ಅಂತ. ಆ್ಯಂಡ್ ದೆನ್ ಶೀತ ಮರುಭೂಮಿ. ಹೌದು, ಇದೇ ಒಂದು ಶೀತ ಮರುಭೂಮಿ ಏನಿದೆಯಲ್ಲ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಶೀತ ಮರುಭೂಮಿ 37ನೇ ಅಧಿವೇಶನದಲ್ಲಿ ಯುನೆಸ್ಕೋಕ್ಕೆ ಈ ಒಂದು ಮ್ಯಾಬ್ಗೆ ಸೇರ್ಪಡೆಯಾಗಿದೆ. ಯಾವುದು? ಮ್ಯಾಬ್ಗೆ ಸೇರ್ಪಡೆಯಾಗಿರ್ತಕ್ಕಂಥ ರೀಸೆಂಟ್ ಒಂದು ಜೀವಗೋಳ ಮೀಸಲು ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಶೀತ ಮರುಭೂಮಿ ಅಥವಾ ಈ ಒಂದು ಕೋಲ್ಡ್ ಡೆಸರ್ಟ್ ಅಂತ ಹೇಳ್ತೀವಿ. ಯಾವುದು? ಕೋಲ್ಡ್ ಡೆಸರ್ಟ್.
ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಸಹ ಇಲ್ಲಿದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ ನಗರದಲ್ಲಿ 11,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 7 ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ಒದಗಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಯಾವ ಒಂದು ಸ್ಥಳದಲ್ಲಿ, ಯಾವ ನಗರದಲ್ಲಿ, ಎಲ್ಲಿ ಅಂತ ಹೇಳ್ತೀವಿ ಅಂದರೆ ಆಪ್ಷನ್ ಬಿ ಪ್ರಯಾಗ್ರಾಜ್ ಅಂತ ಹೇಳ್ತೀವಿ. ಈ ಒಂದು ಪ್ರಯಾಗ್ರಾಜ್ದಲ್ಲಿ ಈ ಒಂದು 7 ಕೋಟಿ ಸರಿ, ಎಷ್ಟು 7 ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ಒದಗಿಸಲಾಗಿದೆ. ಎಲ್ಲಿ ಅಂದರೆ ಪ್ರಯಾಗ್ರಾಜಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2025ರ ಖೋ ವಿಶ್ವಕಪ್ನಲ್ಲಿ ನೇಪಾಳ ತಂಡವನ್ನು ಸೋಲಿಸಿದ ದೇಶ ಯಾವುದು ಅಂತ ಕೇಳಿದ್ದೇನೆ ಸರ್. ನೇಪಾಳ ತಂಡವನ್ನು ಸೋಲಿಸಿರ್ತಕ್ಕಂಥ ದೇಶ ಯಾವುದ್ರಿ? ನಮ್ಮ ಭಾರತ ಸರ್ನ. ಸೊ ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಸೊ ಅದಕ್ಕೆ ಇಲ್ಲಿ ಪ್ರೂಫ್ ಬೇಕಲ್ವಾ? ಸೊ ಎಲ್ಲದಕ್ಕೂ ಸಹ ಪ್ರೂಫ್ ಕೇಳ್ತಿರ್ತೀರಲ್ವಾ? ಸೊ ಅದಕ್ಕೆ ಇಲ್ಲೊಂದು ಪ್ರೂಫ್ ಹಾಕಿದ್ದೀನಿ ಸರ್. ಎಲ್ಲವೂ ಸಹ ಹೇಳಿದಿರಾ ಅಂತ ಹೇಳ್ತಿದ್ದೀರಾ, ಪ್ರೂಫ್ ಹೇಳಿ ಅಂತ. ಸೊ ಇವಾಗ ಕ್ಲಾಸ್ ಮಾಡೋಕ್ಕೆ ಸರಿಯಾಗಿ ನಮಗೆ ಸಮಯ ಸಿಗ್ತಾ ಇಲ್ಲ. ಓಕೆ, ಫಸ್ಟ್ ಏನು ಅಂತಂದರೆ ಶೆಡ್ಯೂಲ್ ಟೈಟ್ ಆಗಿದೆ ಸರಿನಾ, ಮೀನ್ಸ್ ನನ್ನ ಶೆಡ್ಯೂಲ್ ಟೈಟ್ ಆಗಿದೆ. ಸೊ ಆದ ಕಾರಣದಿಂದ ಕ್ಲಾಸ್ ಮಾಡೋಕ್ಕೆ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ. ಸೊ ಇವಾಗ ಮತ್ತೆ ಅಲ್ಲಿ ಪ್ರೂಫ್ ಹುಡುಕ್ತಾ ಇದ್ರೆ ಆಗಲ್ಲ. ಓಕೆ, ಸೊ ಸಿಕ್ಕಿರೋದು ಯಾವುದೇ ಇದೆ ಅಲ್ವಾ, ಅಲ್ಲಿ ನಿಮಗೆ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಇವತ್ತು ಹಾಕಿರ್ತೀನಿ, ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಯಾವುದು ಅಂತಂದರೆ ಈ ಒಂದು ಭಾರತ ಅಂತ ಹೇಳ್ತೀವಿ. ಯಾವ ದೇಶವನ್ನು ಸೋಲಿಸಿದೆ? ಈ ಒಂದು ನೇಪಾಳ ದೇಶವನ್ನು ಸೋಲಿಸಿದೆ. ಓಕೆ, ಸೊ ಯಾವುದು? ಈ ಒಂದು ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ದೇಶವೇ ನಮ್ಮ ಭಾರತ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾಡಿದ ಕೆಲಸ 600 ಜೂಲ್ಗಳು ಮತ್ತು ಸಮಯ 3 ನಿಮಿಷ ಆಗಿದ್ದರೆ ಆಗ ಘಾತ ಎಷ್ಟು ಅಂತ ಕೇಳಿದ್ದೇನೆ ಸರ್. ಏನಿದೆ ಇದು? ಪವರ್ ಎಷ್ಟಾಗಿದೆ ಅಂತ, ಎಷ್ಟು? ಈ ಒಂದು ಪವರ್ ಈಕ್ವಲ್ಸ್ ವರ್ಕ್ ಬೈ ಟೈಮ್ ಅಂತ ಹೇಳ್ತೀವಿ ಸರ್. ಏನು ಪವರ್ ಈಕ್ವಲ್ಸ್ ವರ್ಕ್ ಬೈ ಟೈಮ್ ಅಂತ ಹೇಳ್ತೀವಿ. ವರ್ಕ್ ಎಷ್ಟಾಗಿದೆ ರೀ? 600 ಜೌಲ್ಗಳಾಗಿದೆ, 600 ಆಗಿದೆ. ಡಿವೈಡ್ ಬೈ ಟೈಮ್ ಎಷ್ಟಾಗಿದೆ? 3 ನಿಮಿಷ ಆಗಿದೆ ಸರ್. 3 ಹೇಳಿ ಮೀನ್ಸ್ 200 ಬರುತ್ತೆ ಆನ್ಸರ್. ಬರಲ್ಲ ಸರ್, ಯಾಕೆಂದರೆ ನಿಮಿಷದಲ್ಲಿ ಇರೋದು ನಾವು ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಲ್ಲ. ಎಷ್ಟು? 3 ಇಂಟು 60 ಅಂತ ಹೇಳ್ತೀವಿ. ಎಷ್ಟು? 180 ಅಂತ ಹೇಳ್ತೀವಿ. ಸೊ 180, 600 ಡಿವೈಡ್ ಬೈ 180 ಎಷ್ಟಾಗುತ್ತೆ? 3.32 ಏನೋ ಸಮಥಿಂಗ್ ಬರುತ್ತೆ. ಓಕೆ, ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಫಾರ್ಮುಲಾ ಇದಾವೆ, ಏನಿಲ್ಲ. ಓಕೆ, ಇದಕ್ಕೆ ಫಾರ್ಮುಲಾ ಏನು ಅಂತಂದರೆ ಪವರ್ ಈಕ್ವಲ್ಸ್ ವರ್ಕ್ ಬೈ ಟೈಮ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ದ್ರವ್ಯರಾಶಿ ಸಂಖ್ಯೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾನೆ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ರಿಮೈನಿಂಗ್ ಎಲ್ಲವೂ ಸಹ ಸರಿಯಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್, ವೇಗ ಸಮಯ ಗ್ರಾಫ್ನ ಈ ಕೆಳಗಿನ ಪ್ರದೇಶವು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ರೆ ಸರ್. ಈ ಒಂದು ವೇಗ ಮತ್ತು ಸಮಯದ ಗ್ರಾಫ್ನ ಒಂದು ಕೆಳಗಿನ ಪ್ರದೇಶ ಇದೆ ಅಲ್ವಾ, ಏನನ್ನು ಸೂಚಿಸುತ್ತದೆ ಅಂತ? ಅದು ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸುತ್ತದೆ, ಸ್ಥಳಾಂತರವನ್ನು ಸೂಚಿಸುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಪುರುಷರ 5,000 ಮೀಟರ್ ಒಳಾಂಗಣ ಓಟದಲ್ಲಿ 13 ನಿಮಿಷಗಳ ತಡೆಗೋಡೆಯನ್ನು ಮೀನ್ಸಿ ಒಂದು ರೆಕಾರ್ಡನ್ನು ಮುರಿದು ಹೊಸ ರಾಷ್ಟ್ರೀಯ ಮತ್ತು ಏಷ್ಯನ್ ದಾಖಲೆಯನ್ನು ಸ್ಥಾಪಿಸಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಸರ್. ಇದನ್ನ ದಾಖಲೆಯನ್ನು ಮುರಿದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ನಮ್ಮ ಗುಲ್ವೀರ್ ಸಿಂಗ್ ಅವರು ಅಂತ ಹೇಳಿದ್ವಿ ಸರ್. ಸೊ ಇದು ನಿಮಗೆ NTPCಯಲ್ಲಿ ಎಷ್ಟು ಬಾರಿ ಹೇಳಿಲ್ಲ, ಸಾಕಷ್ಟು ಸರಿ ಹೇಳಿದ್ದೀನಿ. ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ಹೇಳಿಲ್ವಾ, ಇದನ್ನು ಸಹ ಹೇಳಿದ್ದೀನಿ ನಿಮಗೆ ಸರ್. ಸೊ ಇದು ಸಹ ನಿಮಗೆ ಸಿಂಪಲ್ ಕ್ವಶನ್ ಆಗಿದೆ. ಯಾರು? ಗುಲ್ವೀರ್ ಸಿಂಗ್ ಅಂತ ಹೇಳ್ತೀವಿ. ಯಾರು? ಗುಲ್ವೀರ್ ಸಿಂಗ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದಾರೆ ಇವರು ಹೇಳ್ಬೋದಾ? ಅದನ್ನು ಕಾಮೆಂಟ್ ಮಾಡಿ ನೋಡುವ. ಆ್ಯಂಡ್ ನೆಕ್ಸ್ಟ್, ವಿದ್ಯುತ್ ಛೇದನದ ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಕ್ಯಾಥೋಡ್ ಈ ಕೆಳಗಿನ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಈ ಒಂದು ಕ್ಯಾಥೋಡ್ ಏನಿದೆ ಅಲ್ವಾ, ಆ್ಯನೋಡ್ ಮತ್ತು ಕ್ಯಾಥೋಡ್ ಅಂತ ಹೇಳ್ತೀವಿ. ಈ ಒಂದು ಕ್ಯಾಥೋಡ್ ಅನ್ನೋದು ಶುದ್ಧ ಲೋಹದ ತೆಳುವಾದ ಹಾಳೆಯಿಂದ ಮಾಡಲ್ಪಟ್ಟಿದೆ. ಈ ಒಂದು ಆ್ಯನೋಡ್ ಅನ್ನೋದು ಅಶುದ್ಧ ಲೋಹದ ರಾಡ್ ಆಗಿದೆ. ಯಾವುದು? ಈ ಒಂದು ಆ್ಯನೋಡ್ ಏನಿದೆ ಅಲ್ವಾ, ಅದೊಂದು ಅಶುದ್ಧ ಲೋಹದ ರಾಡ್ ಆಗಿದೆ. ಈ ಒಂದು ಕ್ಯಾಥೋಡ್ ಅನ್ನೋದು ಏನಾಗಿದೆ ಅಂದರೆ ಅದು ಶುದ್ಧ ಲೋಹದ ತೆಳುವಾದ ಹಾಳೆಯಾಗಿದೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ ಆಗಿದೆ ಅಂತ ಕೇಳಿದ್ರೆ ಸರ್. ಯಾವುದು? ಈ ಒಂದು ಪ್ರೊಫೇನ್ ಅನ್ನೋದು ಏನಿದೆ ಅಲ್ವಾ, ಇದೊಂದು ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ ಆಗಿದೆ. ಯಾವುದು? ಪ್ರೊಫೇನ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಮ್ಲೀಯ ಮಾಧ್ಯಮದಲ್ಲಿ ಬಣ್ಣರಹಿತವಾಗಿ ಮತ್ತು ಪ್ರತ್ಯಾಮ್ಲ ಅಥವಾ ಕ್ಷಾರೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುವ ಸೂಚಕ ಯಾವುದು ಅಂತ ಕೇಳಿದ್ದೇನೆ ಸರ್ನಾ. ಸೊ ಇದು ಯಾವುದು ಒಂದು ಸೂಚಕ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಒಂದು ಫಿಲಾಪ್ತಲೀನ್ ಏನಿದೆ ಅಲ್ವಾ, ಇದೊಂದು ಗುಲಾಬಿ ಬಣ್ಣಕ್ಕೆ ತಿರುಗತಕ್ಕಂಥ ಒಂದು ಸೂಚಕವಾಗಿದೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸೂಚಕ. ಆ್ಯಂಡ್ ನೆಕ್ಸ್ಟ್, ಪೆಟ್ರೋಲಿಯಂ ಎಂದರೆ ಏನು ಅಂತ ಕೇಳಿದ್ರೆ ಸರ್ನ ಇದು ಏನಾಗಿದೆ? ಇದೊಂದು ನವೀಕರಿಸಲಾಗದ ಸಂಪನ್ಮೂಲ ಆಗಿದೆ ಸರ್ನ. ಏನು? ಇದೊಂದು ನವೀಕರಿಸಲಾಗದ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂನಲ್ಲಿ ಅನ್ನಪೂರ್ಣ ಯೋಜನೆಯ ಉದ್ದೇಶವೇನು ಅಂತ ಕೇಳಿದ್ದೇನೆ ಸರ್. ಏನಿದೆ ಈ ಒಂದು ಅನ್ನಪೂರ್ಣ ಯೋಜನೆಯ ಉದ್ದೇಶ? ಈ ಒಂದು ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಅನ್ನಪೂರ್ಣ ಯೋಜನೆ. ಆ್ಯಂಡ್ ದೆನ್ ಈ ಒಂದು 65 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಆದಾಯ ಮೂಲವಿಲ್ಲದ ಅಥವಾ ಕಡಿಮೆ ಆದಾಯವನ್ನು ಹೊಂದಿರುವ ಮತ್ತು ಬೇರೆ ಯಾವುದೇ ಪಿಂಚಣಿಯ ಯೋಜನೆಯನ್ನು ಪಡೆಯದ ನಿರ್ಗತಿಕ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ ಈ ಒಂದು ಯೋಜನೆಯನ್ನು ತರಲಾಗಿದೆ. ಯಾವುದು? ಈ ಒಂದು ಅನ್ನಪೂರ್ಣ ಯೋಜನೆಯನ್ನು ಸರ್. ಆ್ಯಂಡ್ ದೆನ್ ಇದರ ಒಂದು ಪ್ರಯೋಜನದ ಅಡಿಯಲ್ಲಿ ಅಕ್ಕಿಯನ್ನು ಸಹ ಉಚಿತವಾಗಿ ನೀಡಲಾಗ್ತದೆ. ಯಾವುದು? ಅಕ್ಕಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಇನೋವೇಷನ್ ಹಬ್ ಡಿಜಿಟಲ್ ಸಾಲದಾತ ವಿವಿಫೈ ಫೈನಾನ್ಸ್ ಸಹಯೋಗದೊಂದಿಗೆ ಗಿಗ್ ಕೆಲಸಗಾರರಿಗೆ ಸಾಲವನ್ನು ಒದಗಿಸಲು ಪೈಲಟ್ ಯೋಜನೆಯನ್ನು ಆರಂಭಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು RBI ಅಂತ ಹೇಳ್ತೀವಿ. ಓಕೆ, ಯಾವುದು? RBI. ಆ್ಯಂಡ್ ನೆಕ್ಸ್ಟ್, HIV ಏಡ್ಸ್ ಈ ಕೆಳಗಿನ ಯಾವುದರಿಂದ ಹರಡುವುದಿಲ್ಲ, ಯಾವುದರಿಂದ ಹರಡುತ್ತದೆ? ಅದು ಈ ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುತ್ತದೆ. ಆ್ಯಂಡ್ ದೆನ್ ಸೋಂಕಿತ ಸೂಜಿಯ ಬಳಕೆಯಿಂದ ಹರಡುತ್ತದೆ, ಸೋಂಕಿತ ರಕ್ತ ವರ್ಗಾವಣೆಯಿಂದ ಹರಡುತ್ತದೆ. ಆ್ಯಂಡ್ ದೆನ್ ಈ ಒಂದು HIV ರೋಗಿಯನ್ನು ಅಪ್ಪಿಕೊಳ್ಳುವುದರಿಂದ ಆತನ ಒಂದು ತಟ್ಟೆಯಲ್ಲೇ ನಾವು ಊಟ ಮಾಡೋದ್ರಿಂದ ಆ ಒಂದು HIV ನಮಗೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆತನ ಕಣ್ಣೀರಿನಿಂದ ಆ ಒಂದು
ವ್ಯಕ್ತಿಯ ಕಣ್ಣೀರಿನಿಂದ HIV ಹೊಂದಿರತಕ್ಕಂಥ ವ್ಯಕ್ತಿಯ ಕಣ್ಣೀರಿನಿಂದ ನಮಗೆ ಈ ಒಂದು HIV ಬರ್ತದಾ ಅಥವಾ ಇಲ್ವಾ ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗುತ್ತೆ ಬರುತ್ತೆ. ಕಣ್ಣೀರಿಂದವೂ ಸಹ ಈ ಒಂದು ಎಂಜೈಮ್ ಬಿಡುಗಡೆ ಆಗಿರೋದ್ರಿಂದ ಅಲ್ಲಿ ನಿಮಗೆ ಬಂದೇ ಬರುತ್ತೆ. ಓಕೆ, ಯಾವುದು ಈ ಒಂದು HIV ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಜನವರಿ 2025ರಲ್ಲಿ ರಷ್ಯಾ ಮತ್ತು ಈ ಯಾವ ದೇಶದ ನಡುವೆ ರಕ್ಷಣಾ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಸರ್, ನಮ್ಮ ಭಾರತ ಸರ್. ಅಲ್ಲ ಸರ್, ಯಾಕಂದರೆ ನಮ್ಮ ಭಾರತಕ್ಕೆ ಅವ್ರು ಬಂದಿರೋದು ಈ ಡಿಸೆಂಬರಲ್ಲಿ, ಬಟ್ ಇಲ್ಲಿ ಜನವರಿ ಅಂತ ಕೇಳಿದ್ರೆ ಜನವರಿಯಲ್ಲಿ ಯಾವುದಿದೆ? ಚೀನಾ, ಟರ್ಕಿ, ಇರಾನ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಇರಾನ್ ಅಂತ ಹೇಳ್ತೀವಿ. ಯಾವುದು? ಇರಾನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ಯಾವ ಯೋಜನೆಯ ಬಜೆಟನ್ನು ಕಡಿಮೆ ಮಾಡಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಯೋಜನೆಯ ಬಜೆಟನ್ನು ಕಡಿಮೆ ಮಾಡಿದೆ? ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ, ಉಸ್ತಾದಿ ಯೋಜನೆಯ ಒಂದು ಬಜೆಟನ್ನು ಕಡಿಮೆ ಮಾಡಿದೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ನೆಕ್ಸ್ಟ್ ಪ್ರಶ್ನೆ ಎಲ್ಲ ಇದೇ ಲಾಸ್ಟ್ ಆಗಿತ್ತು. ಓಕೆ, ಸೊ ಇದು ಒಂದು ಉಸ್ತಾದಿ ಯೋಜನೆಯ ಬಗ್ಗೆ ಸ್ವಲ್ಪ ಇಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 17th ಡಿಸೆಂಬರ್ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಕ್ಲಾಸಲ್ಲಿ ಆಲ್ಮೋಸ್ಟ್ ಬೇರೆ ನಿಮಗೆ ಎಡಿಷನಲ್ ಇನ್ಫಾರ್ಮೇಷನ್ ಅಷ್ಟೇನು ಹೇಳಿಲ್ಲ, ಯಾಕಂದರೆ ನಿಮಗೆ ಜಸ್ಟ್ ಈ ಕ್ವಶನ್ಗಳಾದರೂ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕ್ಲಾಸ್ನ ಮಾಡಿರೋದಾಗಿರುತ್ತೆ. ಓಕೆ, ಮೀನ್ಸ್ ಹೇಗೆ ಅಂತಂದರೆ ಸ್ವಲ್ಪ ಶೆಡ್ಯೂಲ್ ಟೈಟ್ ಆಗಿದೆ. ಓಕೆ, ಸೊ ಆದ ಕಾರಣದಿಂದ ಸ್ವಲ್ಪ ಇದಾಗ್ತಿದೆ. ಸೊ ನಾಳೆಯಿಂದ ಮೀನ್ಸ್ ನಾಳೆ ಅಥವಾ ಇನ್ನೊಂದು 4-5 ದಿನದಲ್ಲಿ ಸ್ವಲ್ಪ ಲೂಸ್ ಆಯಿತು ಅಂತಂದರೆ ಸೊ ಜಾಸ್ತಿ ಮೀನ್ಸ್ ಒಂದು 20 ನಿಮಿಷ 30 ನಿಮಿಷದ ಕ್ಲಾಸ್ಗಳನ್ನು ಮಾಡೋಣ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.